ಸುಮಾರು 5 ವರ್ಷಗಳ ಹಿಂದೆ ಮಂಗಳೂರಿನ ಹೊರವಲಯದ ವಾಮಂಜೂರು ಸಮೀಪದ ಪರಾರಿಯ ಟೈಲ್ ಫ್ಯಾಕ್ಟರಿಯೊಂದರಲ್ಲಿ ಅಮಾನುಷವಾದ ಕೃತ್ಯ ನಡೆದಿತ್ತು. 7 ವರ್ಷ ಪ್ರಾಯದ ಬಾಲಕಿಯನ್ನು ಮೃಗೀಯ ರೀತಿಯಲ್ಲಿ ಅತ್ಯಾಚಾರ ಮಾಡಿ ಕೊಲೆಗೈಯಲಾಗಿತ್ತು. ಆದಿತ್ಯವಾರದ ದಿನದಂದು ನಡೆದಂತಹ ಆ ಘಟನೆ ಪರಿಸರದಲ್ಲಿ ಭಾರಿ ದೊಡ್ಡ ಮಟ್ಟದ ಭೀತಿಯನ್ನು ಸೃಷ್ಟಿ ಮಾಡಿತ್ತು. ಪೊಲೀಸು ವ್ಯವಸ್ಥೆ ಒಂದು ರೀತಿಯಲ್ಲಿ ಆತಂಕ. ಮಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿದ್ದಂತಹ ಎನ್ ಶಶಿಕುಮಾರ್ ಅವರು ತನ್ನ ಇಡೀ ಪೊಲೀಸ್ ಪಟಾಲಂನೊಂದಿಗೆ ಸ್ಥಳಕ್ಕೆ ಧಾವಿಸಿದರು. ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು, ಶ್ವಾನದಳ, ಬೆರಳಚ್ಚು ತಜ್ಞರು ಎಲ್ಲರೂ ಸ್ಥಳಕ್ಕೆ ಬಂದಿದ್ದರು. ಆ ಬಾಲಕಿಯನ್ನು ಸರದಿ ಅತ್ಯಾಚಾರ ನಡೆಸಿ ಕೊಲೆಗೈದು ಚರಂಡಿಯಲ್ಲಿ ಹಾಕಲಾಗಿತ್ತು. ಅದರ ಮೇಲೆ ಚಪ್ಪಡಿ ಕಲ್ಲನ್ನು ಹಾಕಲಾಗಿತ್ತು. ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಆ ಟೈಲ್ ಫ್ಯಾಕ್ಟರಿಯ ಸುತ್ತಮುತ್ತ ಇದ್ದ ಎಲ್ಲ CC ಕ್ಯಾಮರಾಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರು. ಮಧ್ಯಾಹ್ನ 2 ಗಂಟೆಯ ವೇಳೆಗೆ ಬಾಲಕಿ ಆಟವಾಡುತ್ತಾ ಅದು ಕಟ್ಟಡದ ಬದಿಗೆ ಹೋದಂತಹ ಫೂಟೇಜು ಸಿಕ್ಕಿತ್ತು. ಅದರ ನಂತರ ಬಾಲಕಿ ಎಲ್ಲಿ ಹೋಗುವುದು ಅಂತ ಗೊತ್ತಾಗಿರಲಿಲ್ಲ. ಆ ವೇಳೆಯಲ್ಲಿ ಬಾಲಕಿಯ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ. ಈ ವಿಚಾರ ಆಕೆಯ ಹೆತ್ತವರಿಗೆ, ಅಂದರೆ ತಂದೆ ತಾಯಿಗೆ ಗೊತ್ತಾದದ್ದು ಸಂಜೆ 5 ಗಂಟೆಯ ವೇಳೆಗೆ. ಬಾಲಕಿ ಕಟ್ಟಡದ ಬದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದದ್ದು ಮಧ್ಯಾಹ್ನ 2 ಗಂಟೆಗೆ. ಆಕೆ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದದ್ದು ಸಹ ಅದೇ ಸಂದರ್ಭದಲ್ಲಿ. ಹೆತ್ತವರಿಗೆ ಗೊತ್ತಾದದ್ದು 5 ಗಂಟೆಯ ವೇಳೆಗೆ. ಈ ಎಲ್ಲ ಅಂಶಗಳನ್ನು ಪರಿಶೀಲನೆ ಮಾಡಿದಾಗ ಬಾಲಕಿಯನ್ನು ಅದೇ ಕಂಪೌಂಡಿನ ಒಳಗಿರುವಂತಹ ಕೆಲಸಗಾರರಲ್ಲಿ ಯಾರಾದರೂ ಒಬ್ಬರು ಈ ಕೃತ್ಯ ಮಾಡಿರಬೇಕು ಎನ್ನುವಂಥ ತೀರ್ಮಾನಕ್ಕೆ ಆಗಿನ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್, ಪ್ರಸ್ತುತ ಅವರು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಗಿದ್ದಾರೆ, ಅವರು ಬಂದಿದ್ದರು. ಅವರ ಅಧೀನ ಅಧಿಕಾರಿಗಳು ಸಹ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆಗ ಮಂಗಳೂರು ಗ್ರಾಮಾಂತರ ಅಂದರೆ ವಾಮಂಜೂರು ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದವರು ಕಿರಣ್ ಜಾನ್ಸನ್ ಡಿಸೋಜ ಅಂತ, ಪ್ರಸ್ತುತ ಅವರು ಪುತ್ತೂರು ನಗರ ಠಾಣೆಯ ಇನ್ಸ್ಪೆಕ್ಟರ್. ಎಲ್ಲ ಹಿರಿಯ ಅಧಿಕಾರಿಗಳು ಆ ಪ್ರದೇಶದಲ್ಲಿ ಭಾಗಿಯಾದರು. ಪೊಲೀಸ್ ಆಯುಕ್ತರಾದ ಕಮಿಷನರ್ ಅವರು, ಆಯುಕ್ತರಾದ ಶಶಿಕುಮಾರ್ ಅವರು ವಾಮಂಜೂರು ಠಾಣೆಯಲ್ಲಿ ಕುಳಿತುಕೊಂಡರು. ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಅವರ ಮುಂದೆ ಹಾಜರುಪಡಿಸಬೇಕಿತ್ತು. ಆ ಸಂದರ್ಭದಲ್ಲಿ ಅವರು ಹೇಳಿದ ಒಂದೇ ಮಾತು, ಆ ಕಂಪೌಂಡಿನ ಒಳಗೆ ಎಷ್ಟು ಮಂದಿ ಕೆಲಸಗಾರರಿದ್ದಾರೆ ಅವರೆಲ್ಲರನ್ನು ಠಾಣೆಗೆ ಕರ್ಕೊಂಡು ಬನ್ನಿ, ಪ್ರತಿಯೊಬ್ಬರನ್ನು ಪ್ರತ್ಯೇಕವಾಗಿ ವಿಚಾರಿಸಿ. ಹಾಗೆ ಪೊಲೀಸರ ತಂಡ ಅಷ್ಟೂ ಮಂದಿ ಕಾರ್ಮಿಕರನ್ನು, ಸುಮಾರು 40ಕ್ಕೂ ಹೆಚ್ಚು ಮಂದಿ ಕಾರ್ಮಿಕರಿದ್ದರು, ಅವರನ್ನು ಪ್ರತ್ಯೇಕವಾಗಿ ವಿಚಾರಣೆಗೆ ಗುರಿಪಡಿಸಿದರು. ಸಂಜೆ ಆರಂಭವಾದ ವಿಚಾರಣೆ ಮುಂಜಾನೆಯವರೆಗೂ ಮುಂದುವರೆದಿತ್ತು. ಅಷ್ಟೂ ಸಮಯ ಪೊಲೀಸ್ ಆಯುಕ್ತರು ಪೊಲೀಸ್ ಸ್ಟೇಷನ್ನಲ್ಲೇ ಕೂತಿದ್ದರು. ಅವರಿಗೆ ಅದರ ರಿಸಲ್ಟ್ ಬೇಕಿತ್ತು. ಮುಂಜಾನೆಯ ವೇಳೆಗೆ ಎಲ್ಲರ ವಿಚಾರಣೆ ನಡೆದ ಸಂದರ್ಭದಲ್ಲಿ ಒಬ್ಬ ಘಟನೆ ನಡೆದ ಸಮಯದಲ್ಲಿ ಅಲ್ಲಿ ಇದ್ದ, ಸಂಜೆಯ ವೇಳೆಗೆ ಅಲ್ಲಿಂದ ಹೋಗಿದ್ದಾನೆ, ಆತ ಕಾಣ್ತಾ ಇಲ್ಲ ಎನ್ನುವಂಥ ಅಂಶ ಇಷ್ಟೂ ಮಂದಿ, ಅಂದರೆ ಸುಮಾರು 40ಕ್ಕೂ ಹೆಚ್ಚು ಮಂದಿಯ ವಿಚಾರಣೆ ವೇಳೆಗೆ ಬಯಲಾಯಿತು. ಆತ ಯಾರು ಅಂತ ನೋಡಿದಾಗ ಆತ ಇವರ ಸಂಬಂಧಿಕನೇ ಆಗಿದ್ದ, ಪುತ್ತೂರಿನ ಒಂದು ಇಟ್ಟಿಗೆ ಬಟ್ಟೆಯಲ್ಲಿ ಕೆಲಸ ಮಾಡುತ್ತಿದ್ದ. ತಕ್ಷಣ ಪೊಲೀಸ್ ಆಯುಕ್ತರು ಪುತ್ತೂರು ನಗರ ಠಾಣೆಯ ಅಧಿಕಾರಿಯನ್ನು ಸಂಪರ್ಕಿಸಿ ಆತ ಕೆಲಸ ಮಾಡುವಂಥ ಜಾಗದ ವಿಳಾಸ ಕೊಟ್ಟು ಆತನನ್ನು ಸೆಕ್ಯೂರ್ ಮಾಡುವಂತೆ ಸೂಚನೆ ನೀಡಿದರು. ಆತನನ್ನು ಪುತ್ತೂರಿನಲ್ಲಿ ಸೆಕ್ಯೂರ್ ಮಾಡಿ ವಿಚಾರಣೆ ಮಾಡಿದಾಗ ಆತನೊಂದಿಗೆ ಇತರ 3 ಸೇರಿ ಈ ಹೆಣ್ಮಗುವನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವುದು ಬೆಳಕಿಗೆ ಬಂತು. ಆ ಹೆಣ್ಣುಮಗಿನ ಮೇಲೆ 3 ಮಾತ್ರ ಸರದಿ ಅತ್ಯಾಚಾರ ಮಾಡಿದರು. ಒಬ್ಬ ಆ ಕೊಠಡಿಯ ಹೊರಗೆ ಕಾವಲು ನಿಂತಿದ್ದ. ಯಾಕಂತ ಹೇಳಿದರೆ ಬಾಲಕಿ ಕೂಗಿಕೊಂಡಂಥ ಸಂದರ್ಭದಲ್ಲಿ ಬೇರೆ ಕೆಲಸಗಾರರು ಅಲ್ಲಿಗೆ ಬರ್ತಾರ ಇಲ್ಲವಂತ ನೋಡಲಿಕ್ಕೆ ಆತ ಕಾವಲು ನಿಂತಿದ್ದ. ಆತನು ಸಹ ಆ ಹತ್ಯೆಯಲ್ಲಿ ಪರೋಕ್ಷವಾಗಿ ಭಾಗಿಯಾಗಿದ್ದರಿಂದ
ಆತನನ್ನು ಪೊಲೀಸರು ಬಂಧಿಸಿದರು. ಇದೇ ಸಂದರ್ಭದಲ್ಲಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು, ಸೂಕ್ತವಾದ ತನಿಖೆ ಆಗಬೇಕು ಮತ್ತು ಅವರಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಸ್ಥಳೀಯ ಗುರುಪುರ ವಜ್ರದೇವಿ ಮಠದ ಸ್ವಾಮೀಜಿ ರಾಜಶೇಖರಾನಂದ ಅವರ ನೇತೃತ್ವದಲ್ಲಿ ವಾಮಂಜೂರು, ಪರಾರಿ, ಗುರುಪುರ ಈ ಪ್ರದೇಶದ ಸಾರ್ವಜನಿಕರು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನಾ ಸಭೆಯನ್ನು ಸಹ ವಾಮಂಜೂರು ಪರಿಸರದಲ್ಲಿ ಮಾಡಿದರು. ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ಸೂಚಿಸಲಾಗಿತ್ತು. ಉತ್ತರ ಭಾರತದ ಮೂಲದಿಂದ ಬಂದು ಇಲ್ಲಿ ಬದುಕು ಕಟ್ಟಿಕೊಳ್ಳಲು ಹೆಣಗಾಡುತ್ತಿದ್ದಂತಹ ಬಡ ಕುಟುಂಬದ ಹೆಣ್ಣು ಮಗಳು, ಅವಳಿಗೆ ಅವಳದ್ದೇ ಸಂಬಂಧಿ ಯುವಕರಿಂದ ಆದ ಅನ್ಯಾಯ, ಇದೆಲ್ಲವೂ ಆ ಸಂದರ್ಭದಲ್ಲಿ ಭಾರಿ ಚರ್ಚಿತವಾಗಿತ್ತು. ಈ ಪ್ರಕರಣದ ವಿಚಾರಣೆ ಮಂಗಳೂರಿನ ಸೆಷನ್ಸ್ ನ್ಯಾಯಾಲಯದಲ್ಲಿ ಆರಂಭವಾಯಿತು. ಆರೋಪಿಗಳು ಎಲ್ಲರೂ ಉತ್ತರ ಭಾರತ ಮೂಲದವರು. ಇಲ್ಲಿ ಅವರಿಗೆ ಪರಿಚಯ ಇದ್ದವರು ಯಾರೂ ಇಲ್ಲ. ಹತ್ಯೆಗೊಳಗಾದಂತಹ ಬಾಲಕಿಯ ಹೆತ್ತವರೂ ಸೇರಿದಂತೆ ಎಲ್ಲರೂ ಪರಸ್ಪರ ಸಂಬಂಧಿಕರು ಮಾತ್ರ. ಅಷ್ಟೂ ಮಂದಿಯು ಬಡಪಾಯಿಗಳು. ಇಂತಹ ಪ್ರಕರಣದಲ್ಲಿ ಆರೋಪಿಗಳನ್ನು ಬಿಡಿಸಲು ವಕೀಲರನ್ನು ನೇಮಿಸಿ ವಾದ ಮಾಡಿಸುವಷ್ಟು ತಾಕತ್ತು ಅವರಿಗಿರಲಿಲ್ಲ. ಆದರೂ ಆ 4 ಮಂದಿ ಆರೋಪಿಗಳ ಪರವಾಗಿ 4 ಮಂದಿ ವಕೀಲರು ನ್ಯಾಯಾಲಯಕ್ಕೆ ಹಾಜರಾಗಿದ್ದರು. ಸಾಮಾನ್ಯವಾಗಿ ಹಿರಿಯ ನ್ಯಾಯವಾದಿಗಳು ಇಂತಹ ಪ್ರಕರಣದಲ್ಲಿ ವಕಾಲತ್ತು ವಹಿಸಿಕೊಳ್ಳುವುದಿಲ್ಲ. ಆದರೆ ವಕೀಲರ ಶುಲ್ಕವನ್ನು ಪಾವತಿಸುವಂತಹ ತಾಕತ್ತು ಇದ್ದಂಥ ಆರೋಪಿಗಳ ಪರವಾಗಿ ವಕಾಲತ್ತು ವಹಿಸಿಕೊಳ್ತಾರೆ. ಆದರೆ ಕೆಲವು ಜೂನಿಯರ್ ವಕೀಲರುಗಳು ಇರ್ತಾರೆ. ವಕೀಲ ವೃತ್ತಿಯಲ್ಲಿ ಸಾಧನೆ ಮಾಡಬೇಕು ಎನ್ನುವಂತಹ ಇಚ್ಛೆ ಇದ್ದಂತಹ ವಕೀಲರು ಇಂತಹ ಪ್ರಕರಣದಲ್ಲಿ, ಯಾಕಂತ ಹೇಳಿದರೆ ನೇರವಾಗಿ ಐ ವಿಟ್ನೆಸ್ ಇಲ್ಲದಂತಹ ಪ್ರಕರಣಗಳಲ್ಲಿ, ಕೇವಲ ಸಾಂದರ್ಭಿಕ ಸಾಕ್ಷ್ಯಗಳ ಮೇಲೆ ನಿಂತಿರುವಂತಹ ಪ್ರಕರಣಗಳಲ್ಲಿ ವಕಾಲತ್ತು ವಹಿಸಿ ಒಂದು ವೇಳೆ ಸಂಶಯದ ಲಾಭದ ಮೇಲೆ ಆರೋಪಿಗಳಿಗೆ ರಿಲೀಫ್ ಸಿಕ್ಕಿದರೆ ಆ ಪ್ರಕರಣವನ್ನು ವಾದಿಸಿದಂತಹ ವಕೀಲರಿಗೆ ಒಂದು ಹೆಸರು ಬರ್ತದೆ. ಅವರ ಕಾನೂನಿನ ಚಾಕಚಕ್ಯತೆ ಚರ್ಚೆಗೆ ಒಳಗಾಗತ್ತೆ. ಇದರಿಂದ ಅವರಿಗೆ ಬೇರೆ ಪ್ರಕರಣಗಳು ಬರುವ ಸಾಧ್ಯತೆಗಳು ಇರುವುದರಿಂದ ಅಂತಹ ವಕೀಲರುಗಳು ಇಂತಹ ಪ್ರಕರಣಗಳನ್ನು ತಗೊಳ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾದಂತಹ, ರಾಜ್ಯ ಮಟ್ಟದಲ್ಲಿ ಸುದ್ದಿಯಾದಂತಹ, ಜಿಲ್ಲಾ ಮಟ್ಟದಲ್ಲಿ ಸುದ್ದಿಯಾದಂತಹ ಕೆಲವೊಂದು ಪ್ರಕರಣಗಳನ್ನು ಕೆಲವೊಮ್ಮೆ ಹಿರಿಯ ವಕೀಲರು ಕೈಗೆತ್ತಿಕೊಳ್ಳುವುದು ಇದೆ. ಯಾಕಂತ ಹೇಳಿದರೆ ಎಲ್ಲ ಪ್ರಕರಣಗಳು ನೇರ ಸಾಕ್ಷ್ಯ ಇಲ್ಲದೆ ಸಾಂದರ್ಭಿಕ ಸಾಕ್ಷ್ಯಗಳ ಮೇಲೆ ನಿಂತಿರುವಂತಹ ಪ್ರಕರಣ ಆಗಿದ್ದರಿಂದ ಅಂತಹ ಪ್ರಕರಣಗಳನ್ನು ನ್ಯಾಯಾಲಯದಲ್ಲಿ ವಾದಿಸಿ ಗೆಲ್ಲುವುದು ಅತ್ಯಂತ ಸುಲಭ ಅಂತ ಹೇಳಿ ವಕೀಲರುಗಳು ಭಾವಿಸ್ತಾರೆ. ಆದ್ದರಿಂದ ಈ ಪ್ರಕರಣದಲ್ಲೂ 4 ಮಂದಿ ವಕೀಲರುಗಳು ಆರೋಪಿಗಳ ಪರವಾಗಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು. ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದ್ದಂತೆಯೇ ಪೊಲೀಸರು ಯಾವುದೆಲ್ಲ ಸಾಕ್ಷಿದಾರರನ್ನು ಗುರುತಿಸಿದ್ರು ಆ ಎಲ್ಲ ಸಾಕ್ಷಿದಾರರನ್ನು ಪೊಲೀಸರು ಭಾರಿ ಜತನದಿಂದ ಕಾಪಾಡಿಕೊಂಡು ಅವರಿಗೆ ಎಲ್ಲ ರೀತಿಯಲ್ಲಿ ಮಾರ್ಗದರ್ಶನ ನೀಡಿ ನ್ಯಾಯಾಲಯಕ್ಕೆ ಕರ್ಕೊಂಡು ಬಂದಿದ್ದರು. ಅವರು ನ್ಯಾಯಾಲಯದಲ್ಲಿ ನೇರವಾಗಿ ಸಾಕ್ಷ್ಯ ನುಡಿದಿದ್ದರು. ಸಾಕ್ಷ್ಯ ವಿಚಾರಣೆ ಮುಂದುವರಿತಿದ್ದಂತೆಯೇ 4 ಮಂದಿ ಆರೋಪಿಗಳ ಪೈಕಿ ಹೊರಗೆ ನಿಂತು ಕಾಯುತ್ತಿದ್ದ, ಅಂದರೆ ಕೃತ್ಯದಲ್ಲಿ ಭಾಗಿಯಾಗದ ಆರೋಪಿಗೆ ಜಾಮೀನು ಆಗಿತ್ತು. ಆತನಿಗೆ ಯಾರೋ ಒಬ್ಬರು ಶ್ಯೂರಿಟಿಯನ್ನು ಸಹ ಕೊಟ್ಟಿದ್ದರು. ಆತ ನ್ಯಾಯಾಲಯಕ್ಕೆ ಬರ್ತಾ ಇದ್ದ. ಸಾಕ್ಷ್ಯ ವಿಚಾರಣೆ ಮುಂದುವರಿಯುತ್ತಿದ್ದಂತೆ ಆತನ ಪರವಾಗಿ ವಾದಿಸಿದಂಥ ವಕೀಲರಿಗೆ ಗೊತ್ತಾಗಿತ್ತು ಈ ಪ್ರಕರಣದಲ್ಲಿ ಶಿಕ್ಷೆ ಆಗುವ ಸಾಧ್ಯತೆಗಳು ಇವೆ ಅಂತೇಳಿ. ಅದನ್ನು ಅವರು ತನ್ನ ಕಕ್ಷಿದಾರನೊಂದಿಗೆ ಹಂಚಿಕೊಂಡಿದ್ದರು. ಪರಿಣಾಮವಾಗಿ ಆತ ತದನಂತರದ ವಿಚಾರಣೆಯಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗಲಿಲ್ಲ. ಆತನಿಗೆ ನ್ಯಾಯಾಲಯ ವಾರಂಟ್ ಹೊರಡಿಸಿತ್ತು. ವಿಚಾರಣೆ ಮುಗಿದ ನಂತರ ನ್ಯಾಯಾಲಯದಲ್ಲಿ ಹಾಜರಿದ್ದಂಥ 3 ಆಪಾದಿತರಿಗೆ ಮಂಗಳೂರಿನ ಸೆಷನ್ಸ್ ನ್ಯಾಯಾಲಯ ಇದು ಅಪರೂಪದ ಪ್ರಕರಣ ಅಂತ ಹೇಳಿ ಗಲ್ಲು ಶಿಕ್ಷೆಯನ್ನು ವಿಧಿಸಿತು. ತದನಂತರ ಸರ್ಕಾರ ಈ ಗಲ್ಲು ಶಿಕ್ಷೆಯ ದೃಢೀಕರಣಕ್ಕಾಗಿ ಹೈಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸಿತು. ಆರೋಪಿಗಳ ಪರ ವಕೀಲರು ಸಹ ಶಿಕ್ಷೆಯನ್ನು ಅಮಾನತುಗೊಳಿಸಬೇಕು ಅಂತ ಹೇಳಿ ಹೈಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸಿತು. ಕೆಲವು ದಿನಗಳ ಹಿಂದೆ ಈ ಅಪೀಲನ್ನು ರಾಜ್ಯ ಹೈಕೋರ್ಟ್ನ ವಿಭಾಗೀಯ ಪೀಠ ವಿಚಾರಣೆಗೆ ಕೈಗೆತ್ತಿಕೊಂಡು ಎಲ್ಲ ಸಾಕ್ಷ್ಯಾಧಾರಗಳನ್ನು
ಗಮನಿಸಿತು. ವಿಚಾರಣಾ ನ್ಯಾಯಾಲಯದಲ್ಲಿ ಯಾವೆಲ್ಲ ಸಾಕ್ಷ್ಯಗಳು ಅಭಿಯೋಜನೆಗೆ ಪೂರಕವಾಗಿ ಇದೆ ಎನ್ನುವುದನ್ನು ಗಮನಿಸಿ ಇದು ಅತ್ಯಂತ ಬರ್ಬರ ಕೃತ್ಯ ಆಗಿದ್ದರಿಂದ ಇಂತಹ ಪ್ರಕರಣದಲ್ಲಿ ಆರೋಪಿಗಳಿಗೆ ರಿಲೀಫು ಕೊಟ್ಟರೆ, ಅಂದರೆ ಗಲ್ಲು ಶಿಕ್ಷೆಯಿಂದ ಜೀವಾವಧಿ ಶಿಕ್ಷೆ ಇಳಿಸಿದರೆ ಅಥವಾ ಅದಕ್ಕಿಂತ ಕಡಿಮೆ ಶಿಕ್ಷೆಗೆ ಗುರಿಪಡಿಸಿದರೆ ಸಾಮಾಜಿಕ ನ್ಯಾಯವನ್ನು ಪಾಲಿಸಿದಂತಾಗುವುದಿಲ್ಲ ಮತ್ತು ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗುತ್ತದೆ ಎನ್ನುವ ಕಾರಣವನ್ನು ನೀಡಿ 3 ಆರೋಪಿಗಳಿಗೂ ಗಲ್ಲು ಶಿಕ್ಷೆಯನ್ನು ವಿಧಿಸಿದ್ದಾರೆ. ಮಂಗಳೂರಿನ ನ್ಯಾಯಾಲಯದ ಇತಿಹಾಸದಲ್ಲಿ ಈ ಹಿಂದೆಯೂ ಗಲ್ಲು ಶಿಕ್ಷೆಗಳು ಆಗಿದೆ. ವಾಮಂಜೂರಿನ ಒಂದೇ ಮನೆಯ 4 ಕೊಲೆ ಮಾಡಿದಂತಹ ಪ್ರಕರಣದಲ್ಲಿ ಪ್ರವೀಣ್ ಎಂಬಾತನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಸುಪ್ರೀಂ ಕೋರ್ಟ್ವರೆಗೂ ಆ ಶಿಕ್ಷೆ ಕಾಯಮಾಕೊಂಡು ಹೋಗಿತ್ತು. ತದನಂತರ ರಾಷ್ಟ್ರಪತಿಗಳ ದಯಾಭಿಕ್ಷೆಗೆ ಅರ್ಜಿ ಸಲ್ಲಿಸಲಾಗಿತ್ತು. ರಾಷ್ಟ್ರಪತಿಗಳು ಅದನ್ನು ಕಾಲಮಿತಿಯಲ್ಲಿ ತೀರ್ಮಾನ ಮಾಡಲಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟು ಆ ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಗೆ ಇಳಿಸಿತ್ತು. ಸುಮಾರು 24 ವರ್ಷಗಳ ಕಾಲ ಜೈಲಲ್ಲಿದ್ದಂಥ ಪ್ರವೀಣ ಜೈಲಿನಿಂದ ಬಿಡುಗಡೆಗೊಂಡು ಪ್ರಸ್ತುತ ಬೆಳಗಾವಿಯಲ್ಲೇ ಟೈಲರಿಂಗ್ ಶಾಪ್ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದಾನೆ. ಅದೇ ರೀತಿ ಬೇರೆ ಕೆಲವು ಅಪರೂಪದ ಪ್ರಕರಣಗಳಲ್ಲೂ ಮಂಗಳೂರಿನ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಗಲ್ಲು ಶಿಕ್ಷೆ ವಿಧಿಸಿದ ಉದಾಹರಣೆಗಳು. ಈ ಪ್ರಕರಣದಲ್ಲಿ ಗಲ್ಲು ಶಿಕ್ಷೆಯನ್ನು ಹೈಕೋರ್ಟು ದೃಢೀಕರಿಸಿದೆ. ಆರೋಪಿಗಳು ಜೈಲಲ್ಲೇ ಇದ್ದಾರೆ, ಯಾಕಂದರೆ ಅವರಿಗೆ ಜಾಮೀನು ಆಗಿರಲಿಲ್ಲ. ಇನ್ನು ಮುಂದೆ ಅವರು ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗ್ಬೋದು, ಅದರ ನಂತರ ರಾಷ್ಟ್ರಪತಿಗಳ ದಯಾಭಿಕ್ಷೆಗೆ ಅರ್ಜಿ ಸಲ್ಲಿಸ್ಬೋದು. ಈ ರೀತಿಯಾಗಿ ಕಾನೂನಿನಲ್ಲಿ ಕೆಲವೊಂದು ಅಂಶಗಳಿವೆ. ಆದರೆ ಅಂತಹ ಒಂದು ಪೈಶಾಚಿಕ ಕೃತ್ಯಕ್ಕೆ ಸರಿಯಾದ ನ್ಯಾಯ ಸಿಕ್ಕಿದೆ ಎನ್ನುವುದಂತೂ ಸತ್ಯ. ಸಂಬಂಧಿಕರೇ ಆರೋಪಿಗಳಾಗಿದ್ದರೂ ಸಹ ಆ ಮಗುವಿನ ಹೆತ್ತವರು ಮತ್ತು ಆ ಇಟ್ಟಿಗೆ ಬಟ್ಟಿಯಲ್ಲಿ ಕೆಲಸ ಮಾಡುತ್ತಿದ್ದಂಥವರು ನ್ಯಾಯಾಲಯದಲ್ಲಿ ಸ್ಪಷ್ಟವಾದ ಹೇಳಿಕೆಗಳನ್ನು ನೀಡಿ ಸಾಕ್ಷ್ಯ ನುಡಿದಿದ್ದರಿಂದ ಈ ಪ್ರಕರಣದಲ್ಲಿ ಅಂತಹ ತೀರ್ಪು ಬಂದಿದೆ. ಕೆಲವು ಪ್ರಕರಣಗಳಲ್ಲಿ ವಿಕ್ಟಿಮ್ಸ್ಗಳು ಅವರ ಸಂಬಂಧಿಕರೇ ಮನೆಯವರೇ ಪ್ರತಿಕೂಲ ಸಾಕ್ಷ್ಯ ನುಡಿದು ಪ್ರಕರಣ ಖುಲಾಸೆಯಾದ ನಿದರ್ಶನಗಳು ಇವೆ. ಅಂಥದ್ರಲ್ಲಿ ಈ ಪ್ರಕರಣ ಒಂದು ಹೆಜ್ಜೆ ಗುರುತು ಆಗಿದೆ ಎನ್ನುವುದಂತೂ ಸತ್ಯ.